ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಯಾವ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂತ ಇದಿರಲ್ಲ, 2ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ ಮತ್ತು ನೋಟಿಸ್ ಕೂಡ 2ನೇ ತಾರೀಕಿನಿಂದ ರಿಲೀಸ್ ಮಾಡಿದ್ದಾರೆ. 2ನೇ ತಾರೀಕು 8ನೇ ತಿಂಗಳು 2025 ಅಂದ್ರೆ 2 ಆಗಸ್ಟ್ 2025ರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಆಫ್ಲೈನ್ ಇರತ್ತೆ, ಒಂದು ಕಡೆ ಆಫ್ಲೈನ್, ಒಂದು ಕಡೆ ಇಮೇಲ್ ಐಡಿ. ನಿಮ್ಗೆ ಅದರಲ್ಲಿ ಇಷ್ಟ ಅನ್ಸುತ್ತಲ್ಲ ಅದ್ರ ಮೂಲಕವಾಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಒಂದು ಫಾರ್ಮ್ ಇರತ್ತೆ, ಅರ್ಜಿ ಸಲ್ಲಿಸುವಂತ ಫಾರ್ಮು, ಅದನ್ನ ಸರಿಯಾಗಿ ತುಂಬ್ಕೋಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಅವರು ಅರ್ಜಿ ಸಲ್ಲಿಸುವಂತ ಫಾರ್ಮು. ಆ ಒಂದು ಫಾರ್ಮ್ ಅನ್ನ ಸರಿಯಾಗಿ ತುಂಬಿಕೊಂಡು ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಷ್ಟೇ, ಮುಗಿಯಿತು. ಅದೆಲ್ಲಿ ಸಬ್ಮಿಟ್ ಮಾಡಬೇಕು, ಹೇಗೆ, ಏನು ಅಂತ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ. ಯಾರು ಶಿಕ್ಷಕರಾಗಬೇಕಂತ ಇದ್ರಲ್ಲ ಅಂತ ಒಂದು ಅಭ್ಯರ್ಥಿಗಳು ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ. ತುಂಬಾ ದಿನ ನಿಮಗೆ ಟೈಮ್ ಇಲ್ಲ, ಬರೀ ನಿಮಗೆ 3 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಹೆಸರು ನೋಡಿ. ಇಲ್ಲಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಧಾರವಾಡದಲ್ಲಿ ಕೆಲಸ ಇರತ್ತೆ. ಇಲ್ಲಿ ಸಂಸ್ಥೆ ಹೆಸರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅರ್ಜಿ ಕರೆದಿದ್ದಾರೆ. ನಮ್ಮ ಒಂದು ಧಾರವಾಡದಲ್ಲಿ ಕೆಲಸ ಇರತ್ತೆ ಆಯ್ಕೆ ಆದ್ರೆ. ಇಲ್ಲಿ ಖಾಲಿರುವಂತಹ ಸಂಸ್ಥೆ ಹೆಸರು ಅರ್ಥ ಆಯ್ತು. ಇನ್ನು ಪೋಸ್ಟ್ ಬಗ್ಗೆ ಸ್ವಲ್ಪ ನೋಡಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿಥಿ ಅಧ್ಯಾಪಕರ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಅತಿಥಿ ಅಧ್ಯಾಪಕರ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ. ಅಂದ್ರೆ ಇದು ಪರ್ಮನೆಂಟ್ ಇರೋದಿಲ್ಲ, ಬೇಸಿಕ್ ದಲ್ಲಿ ನಿಮಗೆ ಅಪ್ಲಿಕೇಶನ್ ಕರೆದಿರುವಂತದ್ದು. ಉದಾಹರಣೆಗೆ ತಿಳಿಸ್ಕೊಡ್ತಾನೆ. ನಿಮ್ಗೆ 2 ವರ್ಷ ಆಗ್ಬಹುದು, ಅಥವಾ 175 ದಿನ ಕೆಲಸ ಆಗ್ಬಹುದು, ಅಥವಾ 365 ದಿನ ಕೆಲಸ ಆಗ್ಬಹುದು, ಅದೇ ರೀತಿಯಾಗಿ 400 ದಿನ ಕೆಲಸ ಆಗ್ಬಹುದು. ಈ ರೀತಿ ನಮಗೆ ಟೈಮ್ ಕೊಟ್ಟಿರ್ತಾರೆ, ಒಂದು ಪೀರಿಯಡ್ ಕೊಟ್ಟಿರ್ತಾರೆ. ಆ ಒಂದು ಪೀರಿಯಡ್ಗೆ ಸಂಬಂಧಪಟ್ಟಂತೆ ನಮಗೆ ನೇಮಕಾತಿ ಎಲ್ಲ ನಡೆಯುತ್ತೆ. ಇದು ನಿಮ್ಗೆ ಅರ್ಥ ಆಯ್ತು. ಅದ ನಂತರ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಇದು ನಮಗೆ ರಾಜ್ಯ ಸರ್ಕಾರದಿಂದ ಖಾಯಂ ಹುದ್ದೆ ಇಲ್ಲದ ಕಾರಣ ಗೆಸ್ಟ್ ಟೀಚರ್ ಆಗಿ, ಗೆಸ್ಟ್ ಲೆಕ್ಚರರ್ ಆಗಿ, ಅಥವಾ ಈ ಒಂದು ಅಧ್ಯಾಪಕ ಅಂತಾರಲ್ಲ ಅದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಅದು ಕೆಲಸ ಇರತ್ತೆ. ನಿಮಗೆ ಸುಮಾರು 20,000 ಆಗ್ಬಹುದು, ಅದ ನಂತರ 25,000, ಅದ ನಂತರ 40,000 ಈ ರೀತಿಯಾಗಿ ಸ್ಯಾಲ್ರಿ ಸಿಗತ್ತೆ. ಪ್ರತಿಯೊಬ್ಬರು ಕೂಡ ಸ್ಯಾಲ್ರಿ ಸಿಗತ್ತೆ, ಆದ್ರೆ ಸ್ವಲ್ಪ ಅನುಭವ ಇತ್ತಂದ್ರೆ ಜಾಸ್ತಿ ಸಿಗತ್ತೆ. ಇದು ನಮಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು. ಇನ್ನು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ನೋಡಿ. LLB ಕಂಪ್ಲೀಟ್ ಮಾಡಿದವರು B.Ed ಅಥವಾ BPEd ಮತ್ತು BPA, BSc, BA ಅಥವಾ BCom, BNW, BCA, ಅದ ನಂತರ BPA, BTTM, MTTM, ಸ್ನಾತಕೋತ್ತರ ಪದವಿ, PhD ಇದನ್ನೆಲ್ಲ ಪೂರ್ಣಗೊಳಿಸಿರ್ಬೇಕಾಗತ್ತೆ. ಇದು ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು. ಇನ್ನು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ ಇಲ್ಲಿ ನೋಡಿ, 18 ವರ್ಷ ಕಡ್ಡಾಯವಾಗಿ 18 ವರ್ಷ ಆಗಿರಬೇಕು. ನಿಮ್ಗೆ ಅನುಭವ ಹೊಂದಿತ್ತಂದ್ರೆ 45ರಿಂದ 50 ವರ್ಷ, ಅದ ನಂತರ ಅನುಭವ ಇಲ್ಲ ಅಂದ್ರೆ 35ರಿಂದ 40 ವರ್ಷ ಈ ರೀತಿಯ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಕೊನೆಯ ದಿನಾಂಕ 9/8/2025 ಕೊನೆಯ ದಿನಾಂಕ ಆಗಿರತ್ತೆ. ಆದ ಕಾರಣ ಹೇಳಿರೋದು ನಾನು 9/8/2025 ಒಳಗಾಗಿ ನೀವು ಅಪ್ಲಿಕೇಶನ್ ಹಾಕಂತೇಳಿ. ಇನ್ನು ಅರ್ಜಿ ಶುಲ್ಕ ಅದ್ ನೋಡಿ, SC/ST ವಿದ್ಯಾರ್ಥಿಗಳಿಗೆ 300 ರೂಪಾಯಿ ಇರತ್ತೆ. ಅದೇನೇನಾದ್ರೂ ಇತರೆ ವರ್ಗದ ಅಭ್ಯರ್ಥಿ ಆಗಿತ್ತಂದ್ರೆ 600 ರೂಪಾಯಿ ತನ ಇಲ್ಲಿ ಪಾವತಿ ಮಾಡ್ಬೇಕಾಗತ್ತೆ. ನೇರವಾಗಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಮತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಸಂಬಂಧಿತ ಸಂವಿಧಾನ ಕಾಲೇಜಿನ ಪ್ರಾಂಶುಪಾಲರು ಧಾರವಾಡ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಅರ್ಜಿಗಳು ಪ್ರಾರಂಭ ಆಗಿರತ್ತೆ 2ನೇ ತಾರೀಕಿನಿಂದ. ಕೊನೆಯ ದಿನಾಂಕ 9/8/2025 ಈ ಒಂದು ದಿನಾಂಕ ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಮತ್ತೆ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಏನಿದೆ ಅಲ್ಲ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಸ್ ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಇರುವಂತಹ ಪ್ರತಿಯೊಂದು ಮಾಹಿತಿನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದು ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೋ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು, ಈ ಒಂದು ನೋಟಿಸ್ ದಲ್ಲಿ ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ಟಿದ್ದೇನೆ 3ರಿಂದ 4 ನಿಮಿಷ. ಯಾಕಂದ್ರೆ ಇದು ಪೇಜ್ 3 ಪೇಜ್ ಇರತ್ತೆ. ಅದೇ ಒಂದು ಕಾರಣಕ್ಕೆ ನಿಮಗೆ ಗೋಲ್ಡ್ ಫ್ರಾನ್ ತಿಳಿಸ್ಕೊಟ್ಟಿಲ್ಲ. ಕರೆಕ್ಟ್ ಆಗಿ ಏನ್ ನ್ಯೂಸ್ ಬಂದಿದೆ ಅದರ ಪ್ರಕಾರನೇ ತಿಳಿಸ್ಕೊಟ್ಟಿರೋದು. ಅರ್ಥ ಆಗಿದೆ ಅಂತ ಅನ್ಕೋತೀವಿ.